ಗೋಬಿ ಮತ್ತು ಮುಲ್ಲಂಗಿ ಕರಿಯನ್ನು ಈ ದಿನ ಮಾಡೋಣ. ಗೋಬಿಯನ್ನು ಬಿಸಿನೀರೆಲ್ಲ ಹಾಕಿ ಸ್ವಚ್ಛವಾಗಿ ತೊಳ್ಕೊಳ್ಬೇಕು. ಮತ್ತು ತಣ್ಣೀರಿಂದನೂ ಮತ್ತೆ ಒಂದೆರಡು ಬಾರಿ ತೊಳ್ಕೊಂಡು ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಮುಲ್ಲಂಗಿಯನ್ನು ಮೇಲಿನ ಸಿಪ್ಪೆ ತೆಗೆದು ಸಣ್ಣಗೆ ಹೆರ್ಚ್ಕೊಳ್ಬೇಕು. ಅರಿಶಿನ, ಖಾರ, ಉಪ್ಪು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿಟ್ಕೋಬೇಕು. ನಂತರ ಎಣ್ಣೆ ಬಿಸಿ ಇಟ್ಟು ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಇವನ್ನ ಕರೆದು ತೆಗೆದಾಗಿದೆ. ಚೆನ್ನಾಗಿ ಇವು ಖಾರ, ಉಪ್ಪು, ಹಿಟ್ಟನ್ನು ಹೀರ್ಕೊಂಡಿವೆ. ಈರುಳ್ಳಿ, ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಟೊಮೆಟೊವನ್ನು ಫ್ರೈ ಮಾಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಅವು ಕರೆದಿರುವಂತಹ ಎಣ್ಣೆ ಅದರಲ್ಲೇ ಪಲ್ಯವನ್ನು ಮಾಡಿದರೆ. ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಈ ಪೇಸ್ಟಲ್ಲಿ ಈ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಅಲ್ಲ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲ ಖಾರದ ಪುಡಿ, ಅರಿಶಿನ, ಉಪ್ಪು ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಸಾಲವನ್ನು ಎಣ್ಣೆಯಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಹಿಂಗನ್ನು ಸಹ ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಪೂರ ತೆಳ್ಳಗೂ ಅಲ್ಲ ಪೂರ ಗಟ್ಟಿನೂ ಅಲ್ಲ, ಅಷ್ಟು ಇರುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಚೆಂದ ಕುದ ನಂತರ ಅವು ಬಜ್ಜಿಗಳನ್ನು, ಅಂದರೆ ಮುಲ್ಲಂಗಿ ಮತ್ತು ಗೋಬಿಯ ಬಜ್ಜಿಗಳನ್ನು ಇದರಲ್ಲಿ ಹಾಕಿ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಕುದ್ಕೊಂತ ಇರಬೇಕು. ಕುದ್ದ ನಂತರ ಸ್ವಲ್ಪ ಗಟ್ಟಿಯಾಗಿ ಇದು ರೆಡಿ ಆಗುತ್ತೆ. ಇನ್ನೂ ಇದು ಗಟ್ಟಿ ಆಗಬೇಕು. ತದನಂತರ ನೋಡೋಣ. ಇದರಲ್ಲಿ ಕೊತ್ತಂಬರಿ, ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ, ಧನಿಯಾ ಪುಡಿ, ಮಸಾಲ ಖಾರದಲ್ಲಿ ಎಲ್ಲ ಧನಿಯಾ ಪುಡಿ ಮತ್ತು ಇತರ ಎಲ್ಲ ಮಸಾಲೆಗಳದರಲ್ಲಿರೋದ್ರಿಂದ, ಆ ಮಸಾಲವನ್ನು ಹಾಕಿರೋದ್ರಿಂದ ಇದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಮಸಾಲವನ್ನು ನಾನು ಆ್ಯಡ್ ಮಾಡೋದಿಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆಗಿದೆ. ಇದಕ್ಕೆ ನಾವು ಮಾಡ್ಕೊಂಡಿರುವಂತಹ ಬಜ್ಜಿಗಳನ್ನು ಹಾಕ್ಕೊಳ್ಬೇಕು. ಮುಲ್ಲಂಗಿ ಮತ್ತು ಗೋಬಿಯ ಬಜ್ಜಿ, ಫ್ಲವರ್ ಗೋಬಿಯ ಬಜ್ಜಿ ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿಯನ್ನು ಸಹ ಇದಕ್ಕೆ ಹಾಕ್ಕೊಳ್ಬೇಕು, ಸಣ್ಣಗೆ ಕಟ್ ಮಾಡಿಕೊಂಡು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈಗ ಇದು ರೆಡಿಯಾಗಿದೆ. ಅದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಮುಲ್ಲಂಗಿ ಮತ್ತು ಗೋಬಿಯ ಕರಿ ರೆಡಿಯಾಗಿದೆ. ಅನ್ನ, ಚಪಾತಿ ಮತ್ತು ರೊಟ್ಟಿ, ರಾಗಿ ರೊಟ್ಟಿ, ರಾಗಿ ಮುದ್ದೆ ಜೊತೆನೂ ಸಹ ಇದು ಚೆನ್ನಾಗಿರುತ್ತೆ.